ಸೊ ನಾವಿವತ್ತು ಬಂದು ಶಿವಮೊಗ್ಗ ಮೃಗಾಲಯಕ್ಕೆ ಬಂದಿದ್ದೀವಿ. ಕರ್ನಾಟಕದ 2ನೇ ಅತಿ ದೊಡ್ಡ ಮೃಗಾಲಯ ಇದು. ಆಲ್ಮೋಸ್ಟ್ 250 ಎಕರೆ ಜಾಗದಲ್ಲಿ ಆವರಿಸ್ಕೊಂಡಂತ ಈ ಜಾಗದಲ್ಲಿ ನೀವು ಆಲ್ಮೋಸ್ಟ್ 25ರಿಂದ 35 ಪ್ರಾಣಿಗಳು ನೋಡಕ್ ಸಿಗುತ್ತೆ. ನಮ್ಮ ಮುಂದೆ ಏನು ಕಾಣಿಸ್ತಿದೆ ಅಂದರೆ ಟಿಕೆಟ್ ಕೌಂಟ್ರು. ಇಲ್ಲಿ ಜೀಪ್ ಸಫಾರಿ ಕೂಡ ಕರ್ಕೊಂಡು ಹೋಗ್ತಾರೆ. ಸೊ ಏನು ರೇಟು, ಒಳಗಡೆ ಎಲ್ಲ ಹೆಂಗಿದೆ ಅಂತ ತೋರಿಸ್ಕೊಂಡು ಹೋಗ್ತೀನಿ, ನೋಡ್ಕೊಂಡು ಬನ್ನಿ. ಇಲ್ಲಿ ಎಂಟ್ರಿ ಫೀಸ್ಗಳು ಹೆಂಗಿದೆ ಅಂದರೆ, ನೀವು ಬರೀ ಝೂ ನೋಡ್ತೀರಾ ಅಂದರೆ ಅಡಲ್ಟ್ಸ್ಗೆ 80 ರುಪೀಸ್, ಚಿಲ್ಡ್ರನ್ಗೆ 40 ರುಪೀಸ್. ತಿರ್ಗಾ ಸಫಾರಿಗೆ ಹೋಗ್ತೀರಾ ಅಂದರೆ ಅಡಲ್ಟ್ಸ್ಗೆ 200, ಚಿಲ್ಡ್ರನ್ಗೆ 100, ಫಾರಿನರ್ಸ್ಗೆ 500, ತಿರ್ಗಾ ಫಾರಿನ್ ಚಿಲ್ಡ್ರನ್ಗೆ 250 ರುಪೀಸ್ ಆಗುತ್ತೆ. ನಾವು ಬಂದು 4x4 ಬೊಲೆರೋ ಜೀಪ್ ತೊಗೊಂಡಿದ್ವಿ. ಇದರಲ್ಲಿ ನಿಮಗೆ 5 ಜನ ಕೂತ್ಕೊಳ್ಳೋಕ್ಕೆ ಸಿಗುತ್ತೆ, ಇನ್ಕ್ಲೂಡಿಂಗ್ ಡ್ರೈವರು. ಸೊ ಇದು ಬಂದು ನಮಗೆ 2000 ರುಪೀಸ್ ಆಗಿತ್ತು. ಇದಕ್ಕಿಂತ ಕಮ್ಮಿದು ಬೇಕು ಅಂದರೂ ಸಿಗುತ್ತೆ. ನಿಮಗೆ ಒಂದು ಬಸ್ ಥರ ಇದರಲ್ಲಿ ಕರ್ಕೊಂಡು ಹೋಗ್ತಾರೆ. ಅದೆಲ್ಲ 250 ರುಪೀಸ್ ಪರ್ ಹೆಡ್ ಏನೋ ಆಗುತ್ತೆ. ಎಲ್ಲಿ ಅಣ್ಣ? ಅಲ್ಲೇ ಕೆಳಗೆ ಬಾಲ್ಕನಿ ಇದೆ ನೋಡಿ. ಇಲ್ಲೇ ಇದೆ ಅಲ್ಲ, ಲಕ್ಷ್ಮಿ ಅಂತ. ಲಕ್ಷ್ಮಿ ಇಲ್ಲ, 10ರಿಂದ 15 ವರ್ಷ ಅಷ್ಟೇ ಎಲ್ಲ ಬದುಕೋದು. ತುಮಕೂರಲ್ಲಿ ಇದಾವೆ ಅದಷ್ಟು. ಅದೇ ಪಕ್ಕದಲ್ಲಿ ಕೊಂಬ ಬಿದ್ದಿರೋದು ಅಲ್ಲ, ಕೊಂಬೆ ಬೈ, ಕೊಂಬೆ 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 ಇಲ್ಲಿ ಬಲ್ಲ, ಅಲ್ಲಿ ನೋಡ್ರಿ ಕಾಣಿಸಲ್ಲ ಅನ್ಸುತ್ತೆ. ಕೊಂಬಲ್ವಾ ಅಂತ ಹೇಳಿದ್ರೆ ಮರದ ಕೊಂಬೆ. ಅಲ್ಲಿವರೆಗೂ ನೋಡ್ತಾ ಇದೀವಿ. ಅಲ್ಲೆಲ್ಲೋ ಐತೆ, ಎಲ್ಲೋ ಐತೆ ಅನ್ನೋ ನೋಡ್ದೆ ನನ್ನ ಕಡೆ ನೋಡಿ. ಆಫ್ ಡಿಯರ್, ಹಂದಿ ಜಿಂಕೆ ಅಂತ. ಹಂದಿ ಜಿಂಕೆ ಅವು ಕುಡಿಯೋಕೆ ಬೈ ನೀರು. ಕೊಡಿ ಅಣ್ಣ, ಇವನ್ನ ಹಿಡ್ಕೊಂಡು ತಿನ್ನಲ್ವಾ ಅವು ಹುಲಿಗಳು? ಫೆನ್ಸಿಂಗ್ ಹಾಕ್ಬಿಟ್ಟಿರುತ್ತೆ. ಓಕೆ, ಅವಕ್ಕೆ ಸಪ್ರೇಟ್, ಇವಕ್ಕೆ ಸಪ್ರೇಟ್, ಎಲ್ಲ ಸಪ್ರೇಟ್. ಪ್ಯಾಂಥರ್ ಇದೆಯಾ ಈಗ ಝೂನಲ್ಲಿ? ಅದು ಇವಾಗಲೂ ಯಾರು ದರ್ಶನ ಮಾಡಿರೋದು? ಒಂದ್ ಟೈಮಲ್ಲಿ ದರ್ಶನ್ ತಾನೇ ಇದನ್ನ ಅಡಾಪ್ಟ್ ಮಾಡಿದ್ರು. ಅದಕ್ಕೇನು ಸರ್ ಅಡಾಪ್ಷನ್ಗೆ ಏನ್ ಮಂತ್ಲಿ ಏನ್ ಖರ್ಚು? ಅದಕ್ಕೆ ಒಬ್ರು ಎಜುಕೇಶನ್ ಆಫೀಸರ್ ಇದ್ದಾರೆ. ಇದು ಕೃಷ್ಣ ಮೃಗ ಅಲ್ವಾ ಅಣ್ಣ? ಕೃಷ್ಣ ಮೃಗ. ಇದು 6 ತಿಂಗಳಿಗೆ ಬ್ಲ್ಯಾಕ್ ಬರುತ್ತೆ, ಬ್ರೌನ್ ಇರುತ್ತೆ. 6 ತಿಂಗಳಿಗೆ ಫುಲ್ ಬ್ಲ್ಯಾಕ್ ಆಗುತ್ತೆ. ಇದನ್ನೆಲ್ವಾ ಇವನು ಸಲ್ಮಾನ್ ಖಾನ್ ನೋಡಿದಿರೋದು? ಲಾರೆನ್ಸ್ ಬಿಷ್ಣು ಅವರು ಜನಾಂಗ ಇದನ್ನೇ ಬೈ ಪೂಜೆ ಮಾಡೋದು. ಇದೇ ಜಿಂಕೆನ ಇದೆ ಗೊತ್ತಿತ್ತಲ್ಲ. ಬಸ್ಸಲ್ಲಿ ಸಕೇಶ್ವರ ಅಲ್ಲ ಐತ್ ನೋಡಿ, ಫುಲ್ ಬೆಳೆದಿರೋದು. ಬ್ರೌನ್ ಇರುತ್ತೆ ಮತ್ತೆ ಫುಲ್ ಬ್ಲ್ಯಾಕ್ ಆಗುತ್ತೆ. ಓಕೆ, ಇವು ಇದಲ್ವಾ ಸಾಂಬಾರ್? ಏನೇನು ಬುಲ್ಲು? ಬ್ಲೂ ಬುಲ್. ಇದು ಮಂಜಣ್ಣ ಉಡ್ಸ್ಕೊಂಡೈತೆ. ಮಂಜಣ್ಣ ಉಡ್ಸ್ಕೊಂಡೈತೆ ಅಂದೆ. ನಂದು 7 ಅದು 6. ನಂದು 7 6. ಬ್ಲೂ ಕಲರಾ? ಬ್ಲೂ ಬುಲ್ ಅಂತೀವಲ್ಲ, ಅಲ್ಲೇ ಬ್ಲೂ ಬರ್ತವೆ. ಬ್ಲೂ ಕಲರ್ ಇರೋದೆಲ್ಲ ಮೇಲ್. ಇಲ್ಲಿರೋವೆಲ್ಲ ಫೀಮೇಲ್ ಕೂಡ? ಇದೆಲ್ಲ ಫೀಮೇಲ್. ಓಕೆ, ಬ್ಲೂ ಕಲರಾ? ಓಕೆ. ಓ, ಅಲ್ಲಿ ಒಂಚೂರು ಕೈ ಐತಿ. ಇವಕ್ಕೆಲ್ಲ ಏನು ಫೀಡಿಂಗ್ ಇಲ್ಲ ಅಲ್ವಣ್ಣ? ಅವೇ ಹುಡ್ಕೊಂಡು ತಿಂತವೆ? ಇಲ್ಲ ಇಲ್ಲ, ನಾವೇ ಹಾಕ್ತೀವಿ. ಹಿಂಡಿ, ಬೂಸ, ಮತ್ತೆ ಪೆನ್ಸಿಲ್ ಹಿಂಡಿ, ಬಾಳೆಹಣ್ಣು, ಕ್ಯಾರೆಟ್, ಬೀಟ್ರೂಟ್. ಸಂಜೆ ಒಂದು ಬರುತ್ತೆ. ದಿನ ಹಾಕ್ತೀರಾ? ಡೈಲಿ. ಇವಕ್ಕೆ ಎಷ್ಟು ಸತಿ ಹಾಕ್ತೀರಾ ಸಿಂಹ ಟೈಗರ್ಗಳಿಗೆಲ್ಲ? ಅದು ಒಂದೇ ಟೈಮ್ ಹಾಕೋದು. ದಿನಕ್ಕೆ ಒಂದೇ ಸತಿ? ಒಂದು 10 kg ಒಂದು ಇದಕ್ಕೆ? ಸಾಂಬಾರ್ ಡಿ. ಏನಕ್ಕೆ ಹಂಗೆ ಸಪ್ರೇಟ್ ಮಾಡಿರೋದು? ಜಗಳ ಹಿಡ್ಕೊಂಡ್ಬಿಡ್ತೇವೆ. ಈ ಕಡೆ ಲೆಫ್ಟಲ್ಲಿ
ಇದಕ್ಕೆ ಇದು ವರ್ಷಕ್ಕೆ ಒಂದು ಪಟ ಕೊಡೋದಿರ್ತಾವೆ ಇದ್ರವು. ಮತ್ತೆ ಏಜ್ ಆಗ್ತಾ ಏರೋದಿರ್ತದೆ. ನೀವು ಆ ಕೊಂಬುಗಳೆಲ್ಲ ಇಲ್ಲಿ ಏನ್ ಮಾಡ್ತೀರಾ? ಬರ್ನಿಂಗ್ ಮಾಡ್ತೀವಿ ಸರ್, ಸುರ್ತೀವಿ ಸುಟ್ಟಾಕ್ಬಿಡ್ತೀರಾ? ಇಲ್ಲ ಅವ್ರ ಇವ್ರ ಕೈಲಿ ಸಿಕ್ಕರು ಸುಮ್ಮನೆ ದುಡ್ಡುಗೆ ಅದು ಇದು ಮಾಡ್ಕೊಂತಾರೆ ಅಂತನಾ? ಮಾಡ್ಕೊಂತಾರೆ, ಅವೆಲ್ಲ ಕೇಸ್ ಆಗುತ್ತೆ ಸರ್. ನಿಂಗೆ ಕುದುರೆ ಮುಖದಲ್ಲಿ ನೋಡ್ದಲ್ಲ, ಅವ್ರು ಮುಟ್ಲೇ ಇಲ್ಲ ಡ್ರೈವರ್ ಅದನ್ನ. ಏನೋ ಕೊಂಬಲ್ಲಿ ಬಿದ್ದಿತ್ತು, ಅವ್ರು ಮುಟ್ಲಿಲ್ಲ. ಮುಟ್ಟಲ್ಲ ಸರ್ ಇವಾಗ. ಅವಾಗ ಎಲ್ಲ ತಗೊಂಡೋಗಿ ಮನೆಯಾಗ ಇಟ್ಕೊಬಿಡಾರು, ಇವಾಗ ಹಂಗಿಲ್ಲ. ಇಲ್ಲಿ ಕೊಂಬ್ ಬೆಳ್ದಿರೋದಕ್ಕೆ ಇಲ್ಲೇ ಐತೆ. ಕುಡಿ ಸರ್, ಮೊಬೈಲ್ ಕುಡಿತು. ವಿಡಿಯೋ ಮಾಡಕ್ಕೆ ಮಾಡ್ತಾ ಇದ್ದೀನಿ. ಅದೇನ್ ಮೈಯೆಲ್ಲ ಗಾಯ ಆಗಿರೋದ? ಏಜ್ ಆಗ್ತಿರತ್ತೆ ಸರ್, ಏಜ್ ಆಗ್ತಾ ಏನು. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got ರೋಹಿಣಿ ಬಾ. ಏಯ್ ಏ ರೋಹಿಣಿ, ಏಯ್ ಚಿಕ್ಕ ಇದಕ್ಕೆ ರೋಹಿಣಿ. ನಿಮ್ದು ಬೈಸಿಪ್ಸ್ ದಪ್ಪ ಬಂದು ಆಚೆ ಬಿಟ್ಟಿರ್ತಾರೆ ನೋಡೋದು, ತೋರಿಸ್ತಾರೆ. ಆಚೆ ಬಂದ್ಬಿಟ್ಟಿರ್ತಾರೆ, ಏಯ್ ಒಂದೇ ಸಲ ಎಲ್ರನ್ನೂ ಬಿಡಲ್ಲ. ನೋಳೆ ಏಯ್ ಇವನ್ನ ಆಚೆ ಬಿಟ್ಬಿಡ್ತಾರೆ. ಇದು ಒಂದಿನ ಇದನ್ನ ಆಚೆ ಹೋಗೋಣ, ಒಂದು ಒಳಗೆ ಆಚೆ ರೋಹಿಣಿ ಊಟ ಟೈಮ್ ಊಟ ಅಲ್ಲಿ ಗೇಟ್ ಐತೆ, ಅಲ್ಲಿ ಲಾಸ್ಟ್ ಅಲ್ಲಿ ಗೇಟ್ ಐತೆ ನೋಡ್ರಿ. ಊಟ ಒಳಗೆ ಹಾಕ್ಬಿಟ್ಟು ಲಾಕ್ ಮಾಡ್ಬಿಡ್ತಾರೆ. ಅಣ್ಣ ಎಷ್ಟೊತ್ತಿರುತ್ತೆ ರೈಡ್ ಇದು? ಅಲ್ಲ ಇದು ಬಂದರೆ ಅರ್ಧ ಗಂಟೆ ಡ್ಯೂರೇಷನ್ ಎಷ್ಟು ಅಂತ? ಇಲ್ಲಿಗೆ ಅಲ್ಲಿಂದ ಬಂದರೆ ಎಂಟ್ರಾಗಿ ಸಫಾರಿ ಓಡಾಡ್ಕೊಂಡು ಬರೋದಕ್ಕೆ ಅರ್ಧ ಗಂಟೆ ಆಗುತ್ತಾ? ಆಚೆ ಬಿಟ್ಟಿಲ್ವಾ? 25 ನಿಮಿಷ ಆಗುತ್ತೆ. ಆಚೆ ಬಿಟ್ಟಿರೋ ಟೈಗರ್ ಇಲ್ವಾ ಸರ್? ಇಲ್ಲಿ ತೋರಿಸ್ತೇನೆ. ಓಕೆ ಇಲ್ಲೆಲ್ಲ ಇರುತ್ತೆ. ಈ ಬೋನ್ಗಳನ್ನ ಹತ್ಬಿಡಲ್ವಾ? ಓ ಇಲ್ಲ ಮೆಸ್ ಅಂತಲ್ಲ, ಬೋನಲ್ಲ ಈ ಮೆಸ್. ಅಲ್ಲಿ ನಿಂತಿರಲ್ಲ, ಅಲ್ಲೆಲ್ಲ ಇರುತ್ತೆ. ಇಲ್ಲೂ ನಿಂತಾಗ ಇಲ್ಲೇ ಇದೆ ನೋಡಿ, ಕಂಬಿಟ್ಟೈತೆ. ನೋಡ್ತಾ ಇತ್ತು ನೋಡೋದು. ಏಯ್ ಸ್ಯಾಮ ಬೈಯೋದು ಈಗ ಹೆಂಗ್ ಬರ್ತೈತೆ ಸರ್. ಏನಣ್ಣ ಹೆಸರು ಇದ್ರದ್ದು? ಸ್ವಲ್ಪ ಅದು ಮುಂಜಾನೆ ಈಗ ಹೆಂಗ್ ಬರ್ತೈತೆ? ಮುಂಜಾನೆ ಈಗ ಹೆಂಗ್ ಬರ್ತೈತೆ ಗಾಡಿ? ಈಗ ಹೆಂಗ್ ಬರ್ತೈತೆ? ಸ್ವಲ್ಪ ಮುಂದವ್ರ ಹಂಗೆ
ಒಂದು ಪಾಸ್ ಕೊಡ್ಲಿಕ್ಕೆ ಅಂತಲ್ಲಿ 2 ವರ್ಷನಾ ಬೊಬ್ಬ ವಾ ಜೈ ಶಿವ. ಕಾಡಲ್ಲಿ ಇದ್ರೆ 15 ವರ್ಷ ಅಷ್ಟೇ. ಇನ್ನೂ ಬೆಳೆಯುತ್ತಂಗಾರೆ. ಜೈ ಶಿವ. ಮೀಟಿಂಗ್ ಇದು ಮೀಟಿಂಗ್ ಎಲ್ಲ ಮಾಡಿಸ್ತಾರ. ಇಲ್ಲಿ ಕಾಣಿಸಿದೆ. ಬೈ ನಾನೊಂದು ಫೋಟೋ ತೆಗೀರಿ ಬೈ, ಹಿಂಗೆ ಹಿಡ್ಕೊಂತೀನಿ. ಇದು ನೋಡಿ ಬೈ, ರೆಡ್ ಜಂಗಲ್ ಫೌಲ್ ಎಗ್ಗು, ಪೀಹೆನ್ ಎಗ್ಗು ಹಿಂದೆಗಡೆ ಬರ್ತದೆ. ಇದು ನೋಡಿ ಬೈ, ನಿಮು ಎಗ್ಗು. ಈ ಮೃಗಾಲಯ ಬಂದು ಬೆಳಗ್ಗೆ 9:30 ಸಂಜೆ 5:30 ಓಪನ್ ಇರುತ್ತೆ. ಮತ್ತು ಎವ್ರಿ ಟ್ಯೂಸ್ಡೇ ರಜಾ ಇರುತ್ತೆ ಕ್ಲೀನಿಂಗ್ಗೆ ಅಂತ. ಮತ್ತು ನೀವು ಈ ಝೂನ ಯಾರು ವಿಸಿಟ್ ಮಾಡ್ತಿದ್ರೆ ಆದಷ್ಟು ಅರ್ಲಿ ಮಾರ್ನಿಂಗ್ಸು ಅಥವಾ ಈವ್ನಿಂಗ್ಸು ಬರೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ನಿಮಗೆ ಪ್ರಾಣಿಗಳೆಲ್ಲ ಎದ್ದಿರುತ್ತೆ, ಮಲಗಿರಲ್ಲ. ಮಧ್ಯಾಹ್ನದ ಹೊತ್ತಾದರೆ ಎಲ್ಲ ಊಟ ಮಾಡಿ ಮಲಗಿಬಿಟ್ಟಿರ್ತವೆ. ಮತ್ತು ನೀವು ಯಾವ್ದಾರ ಝೂಗೆ ಅಥವಾ ಎಲ್ಲಾದರೂ ಸ್ಯಾಂಚುರಿಗೆ ಅಥವಾ ಸಫಾರಿಗೆಲ್ಲ ಹೋದರೆ ತುಂಬ ಸೈಲೆಂಟಾಗಿ ಎನಿಮಲ್ದು ಪರ್ಸ್ನಲ್ ಸ್ಪೇಸ್ನ ಎಂಜಾಯ್ ಮಾಡಿ. ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಕಿರ್ಚಾಡೋದು ಅದೆಲ್ಲ ಮಾಡಬೇಡಿ. ಯಾಕೆಂದರೆ ಅವಕ್ಕೂ ಒಂದು ಪ್ರೈವೇಸಿ ಅನ್ನೋದಿರುತ್ತೆ ಎನಿಮಲ್ಸ್ಗೆ. ನೀವು ಇಲ್ಲಿ ಮುಂದೆ ಏನು ನೋಡ್ತಿರೋದು ಅಂದರೆ ಎಲ್ಲ ಸ್ಟಫ್ಡ್ ಎನಿಮಲ್ಸು. ಸೊ ಯಾವುದಾದ್ರು ಪ್ರಾಣಿ ಇದೇ ಝೂ ಅಲ್ಲಿ ಸತ್ತೋಗಿರುತ್ತೋ ಅದ್ರದ್ದು ಒಳಗಡೆ ಮಾಂಸನೆಲ್ಲ ತೆಗೆದ್ಬಿಟ್ಟು ಅದಕ್ಕೆ ಒಂದು ಫಾರ್ಮಲಿನ್ ಅಂತ ಒಂದು ಕೆಮಿಕಲ್ ಬರುತ್ತೆ. ಆ ಕೆಮಿಕಲಲ್ಲಿ ಆ ಸ್ಕಿನ್ ಎಲ್ಲ ಮುಳುಗಿಸಿಟ್ಟು ಸೊ ಈ ಥರ ಪ್ರಿಸರ್ವ್ ಮಾಡ್ಬೋದು. ಈ ಝೂನ ಬಂದು 1984 ಫಸ್ಟು ಸ್ಟಾರ್ಟ್ ಮಾಡಿದ್ರು ಕಟ್ಟಕ್ಕೆ. ಆಮೇಲೆ ಬಂದು 1988 ಫುಲ್ಲಿ ಕಂಪ್ಲೀಟೆಡ್ ಆಯಿತು. ಮತ್ತು ನೀವು ಯಾರಾದರೂ ಈ ಝೂಗೆ ವಿಸಿಟ್ ಮಾಡಬೇಕು ಅಂತಿದ್ರೆ ಶಿವಮೊಗ್ಗ ಟು ಕುಂದಾಪುರ ರೋಡು ನೀವು ತೊಗೊಂಡ್ರೆ ನಿಮಗೆ ಲೆಫ್ಟ್ ಸೈಡು ರೋಡ್ ಸೈಡಲ್ಲೇ ಕಾಣಿಸುತ್ತೆ. ಸೊ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ಪ್ಲೇಸ್. ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತಲೂ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ವಿ ಮೀಟ್ ಅಗೇನ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ಬೈ.